ಟೈಮ್ ಬೌಂಡಲ್ಲಿ ವಿತಿನ್ ಎ ಮಂತ್ ನಾನು ಸಿ ಎಮ್ ಆಗಿದ್ದು 1 ತಿಂಗಳಲ್ಲಿ ಎಲ್ಲ ಕೆರೆಗಳು ಹೂಳೆತ್ತೀವಿ. ಹೂಳೆತ್ತೋದು ಒಂದೇ ಕಾರ್ಯಕ್ರಮ ಅಲ್ಲ, ಆ ಒಳ ಅರಿವು ಏನಿದೆ ಅದೆಲ್ಲ ಎಂಕ್ರೋಚ್ಮೆಂಟ್ ಆಗಿದೆ ಎಲ್ಲ ಕೆರೆಗಳು. ಅಂದರೆ ಮಳೆ ನೀರು ಬಂದರೆ ಹರ್ಕೊಂಬರ್ತದೆ, ಕಾಲುವೆಗಳು ಎಲ್ಲ ಬ್ಲಾಕ್ ಆಗಿದೆ, ಮನೆಗಳು ಕಟ್ಕೊಂಡಿದ್ದಾರೆ. ವಿ ವಿಲ್ ಕ್ಲಿಯರ್ ಆಲ್ ದ ಎಂಕ್ರೋಚ್ಮೆಂಟ್ಸು, ಎಲ್ಲ ಎಂಕ್ರೋಚ್ಮೆಂಟ್ಸನ್ನು ಕ್ಲಿಯರ್ ಮಾಡ್ತೀವಿ. ಕರ್ನಾಟಕದಲ್ಲಿ ಬೋರ್ವೆಲ್ಸ್ ಇದೆ ರೈತರದ್ದು. ಈ ಹೂಳೆತ್ತಿದ ತಕ್ಷಣ ಮಳೆ ಬರುತ್ತೆ. ಮಳೆ ಕೆರೆನಲ್ಲಿ ತುಂಬಿಕೊಂಡ್ರೆ ಎಲ್ಲ ಬೋರ್ವೆಲ್ಲಲ್ಲೂ 1000 ಅಡಿ 1200 ಅಡಿ ನೀರಿದೆ. ಕೆರೆನಲ್ಲಿ ನೀರು ತುಂಬಿಕೊಂಡ್ರೆ ಬೋರ್ವೆಲ್ನಲ್ಲಿರುವಂಥ 1200 ಅಡಿ ನೀರು 100 ಅಡಿಗೆ ಬರ್ತದೆ. ಸೊ ಅಲ್ಲಿಗೆ ಕರೆಂಟ್ ಕಡಿಮೆ ಖರ್ಚಾಗುತ್ತೆ. 1400 ಅಡಿಗೆ ನಾವು ನೀರನ್ನ ಪಂಪ್ ಮಾಡ್ಕೊಳಕ್ಕೂ 100 ಅಡಿನಲ್ಲಿ ನೀರು ಸಿಕ್ಕೋಕ್ಕೂ ಬೇಜಾನ್ ವ್ಯತ್ಯಾಸ ಇದೆ. ನಾವು ಕೆರೆನ ಹೂಳೆತ್ತಿದ ತಕ್ಷಣ ಕೆರೆಯಲ್ಲಿ ತುಂಬ ನೀರು ತುಂಬಿಕೊಂಡ ತಕ್ಷಣ ಎಂಟೈರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ಬೋರ್ವೆಲಲ್ಲಿ 100 ಅಡಿಗೆ ನೀರು ಬರ್ತದೆ. ಅಲ್ಲಿಗೆ ಕರೆಂಟ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ರೈತರಿಗೆ ಆ ಬೋರ್ವೆಲಲ್ಲಿ 100 ಅಡಿ ನೀರು ಬಂತು ಅಂತಂದರೆ ಅವ್ರಿಗೆ ಐ ಥಿಂಕ್ ಒಂದು ಸಂಭ್ರಮ ಆಗುತ್ತೆ ಮೇಡಮ್. ಜೊತೆಯಲ್ಲಿ 40 ಲಕ್ಷ ಬೋರ್ವೆಲ್ಸ್ ಇದೆಯಂತೆ ರೈತರದ್ದು ಕರ್ನಾಟಕದಲ್ಲಿ. ಆ ಎಂಟೈರ್ 40 ಲಕ್ಷ ಬೋರ್ವೆಲ್ಸ್ಗಳಿಗೆ ಸರ್ಕಾರದಿಂದ 90% ಸಬ್ಸಿಡಿನಲ್ಲಿ ಸೋಲಾರ್ ಪ್ಯಾನೆಲ್ಸ್ ಅಂತ ಮತ್ತು ವಿಂಡ್ ಪ್ಯಾನೆಲ್ಸನ್ನು ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಸೊ ದೇ ಶುಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಗೌರ್ಮೆಂಟ್ ಫಾರ್ ಪವರ್. ದೇ ಶುಡ್ ಬಿ ಇಂಡಿಪೆಂಡೆಂಟ್ ಎನಫ್ ಟು ಡಿಸೈಡ್ ಸರ್ ಫ್ಯೂಚರು. ಯಾವ ಬೆಲೆ ಬೇಕಾದ್ರೆ ಹಾಕಲಿ ಅವ್ರಿಗೆ ಕೊಡ್ತೀವಿ. ಪ್ಲಸ್ ನಾನು ಬೀಜ ಅವ್ರಿಗೆ ರೈತರು ಕೊಡುವಂಥ ಬೀಜದಲ್ಲಿ ದೊಡ್ಡ ಸ್ಕ್ಯಾಮ್ಸ್ ನಡೀತಾ ಇದೆ. ವಿ ವಿಲ್ ಬ್ರಿಂಗ್ ಇನ್ ಎ ರೆಗ್ಯುಲೇಟರಿ ಅಥಾರಿಟಿ ದಟ್ ಮನೆಗೆ ಹೋಗಿ ಅವ್ರಿಗೆ ಬಿತ್ತನೆ ಬೀಜನ ಕೊಡುವಂಥ ಕಾರ್ಯಕ್ರಮನ ಸರ್ಕಾರ ಮಾಡ್ತದೆ, ನಾವು ಮಾಡ್ತೀವಿ. ಅದು ಜೆನ್ಯೂನ್ ಬೀಜವನ್ನು ಕೊಡ್ತೀವಿ. ಅದಕ್ಕೆ ಗೌರ್ಮೆಂಟು ಅಗ್ರಿಮೆಂಟ್ ಹಾಕ್ಕೊಳ್ತದೆ. ನಮ್ಮ ಕಡೆಯಿಂದ ತಪ್ಪಾರೆ ವಿಲ್ ಆಲ್ಸೋ ಪೇ ದ ಪೆನಾಲ್ಟಿ ಟು ದ ರೈತ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ 18 ತಿಂಗಳ ಅವಧಿನಲ್ಲಿ 2000 ಜನ ರೈತರು ಸತ್ತೋಗಿದ್ದಾರೆ ಮೇಡಮ್. ನಾನು ಬಂದರೆ ಒಬ್ಬ ರೈತ ಸಾಯಬಾರ್ದು. ನಾನು ಸತ್ತಿದ ದಿವಸ ನಾನು ರಿಸೈನ್ ಮಾಡಿ ಹೊರಟೋಗ್ತೀನಿ ಮೇಡಮ್. ಫಸ್ಟು ನೀವು ರೈತರಿಗೆ ಹೌದು ಮೇಡಮ್. ಅನ್ನ ಹಾಕೋದು ಅವರೇ ಮೇಡಮ್. ಅನ್ನ ಇದ್ದರೆ ನಾನು ಸಿ ಎಮ್, ಅನ್ನ ಹಾಕಿದ್ರೆ ನೀವು ಒಬ್ಬ ಆ್ಯಂಕರು, ಅನ್ನ ತಿಂದರೆ ಒಬ್ಬ ಆಟೋ ಡ್ರೈವರು. ಅನ್ನ ಹಾಕೋ ದೇವರುಗಳನ್ನು ನಾನು ಮೊದಲು ಫಸ್ಟ್ 2 ಮಂತ್ಸಲ್ಲಿ ನಮ್ಮ ರೈತರನ್ನ ಸಬ್ಸಿಡೈಸ್ ಮಾಡ್ತೀವಿ ಮೇಡಮ್. ಕರ್ನಾಟಕದಲ್ಲಿ ಒಬ್ಬ ರೈತರ ಕೂಡ ಸಾಯಬಾರ್ದು ಮೇಡಮ್. ಅವ್ರು ಮಾಡೋ ಸಾಲನ್ನು ಸರ್ಕಾರ ಒತ್ಕೊಳ್ತದೆ ಮೇಡಮ್. ವಿ ವಿಲ್ ಟೇಕ್ ದರ್ ಬರ್ಡನ್ಸ್ ಆಫ್ ದ ಲೋನ್ಸ್. ವಿ ವಿಲ್ ಕ್ಲಿಯರ್ ದರ್ ಲೋನ್ಸ್ ಮೇಡಮ್. ಕಾರಣ ಯಾಕೆ ಅಂತಂದರೆ ದೇಶದಲ್ಲಿ ಯಾವನ ಅದಾನಿ ಅಂಬಾನಿ ಅಂತ ಶ್ರೀಮಂತರುಗಳ ಕಾರ್ಪೊರೇಟ್ ಟ್ಯಾಕ್ಸಲ್ಲಿ ನಾವು ವೇವ್ ಆಫ್ ಮಾಡ್ತೀವಿ ಲೋನ್ಸು. ನಮ್ಮ ರೈತರಿಗೆ, ನಮ್ಮ ಅನ್ನ ರೈತರಿಗೆ, ನಮ್ಮ ದೇವರುಗಳಿಗೆ ನಾವು ಅವ್ರಿಗೆ ಮಾಡಿರೋ ಸಾಲವನ್ನು ಸರ್ಕಾರ ಒಂದು ಮೆಕ್ಯಾನಿಸಮ್ ಮಾಡಿ ಅದು ಎಲಿಜಿಬಲ್ ರೀತಿಯಲ್ಲಿ ಅವ್ರಿಗೆ ಅದಕ್ಕೆ ಸ್ಕ್ಯಾಮ್ಸ್ ಮಾಡೋವಂಥ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ವಿ ವಿಲ್ ಎನ್ಶೋರ್ ದಟ್ ದೇರ್ ಲೋನ್ಸ್ ಆರ್ ಕ್ಲಿಯರ್ಡ್. ಅವ್ರ ಮುಖದಲ್ಲಿ ಅನ್ನ ಹಾಕೋ ದೇವರಿಗೆ ಮುಖದಲ್ಲಿ ನಗು ಬರಬೇಕು, ಅವರು ಸಂಭ್ರಮಿಸಬೇಕು, ಅವರು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಇಷ್ಟ ಮೇಡಮ್.